ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ನಾಳೆ ಏಪ್ರಿಲ್ 25ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿರುವಂತಹ ವೃಶ್ಚಿಕ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ವೃಶ್ಚಿಕ ರಾಶಿಯವರು ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡನ್ನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಒಂದು 3 ಕ್ವಶನ್ನ ಕೇಳಿದ್ದೀರಾ ಸ್ನೇಹಿತರೆ, ಅದಕ್ಕೆ ಆನ್ಸರ್ ಮಾಡ್ತೀನಿ. ಜೊತೆಗೆ ಏಪ್ರಿಲ್ ತಿಂಗಳ ದ್ವಿತೀಯಾರ್ಧದಲ್ಲಿ ಈ ರಾಶಿಯವರಿಗೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನು ನೀಡಲಿರುವಂತಹ ತಿಂಗಳು ಅಂತಲೇ ಹೇಳಬಹುದು. ಯಾಕಂದರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಆಂತರಿಕ ಸಂಘರ್ಷಗಳು ಜಾಸ್ತಿ ಆಗಲಿದೆ ಮತ್ತು ವೃತ್ತಿ ಜೀವನದಲ್ಲಿ ಐತಿಹಾಸಿಕ ಯಶಸ್ಸು ಅಂತಲೇ ಹೇಳಬಹುದು ಈ ರಾಶಿಯವರಿಗೆ. ಸ್ನೇಹಿತರೆ, ಯಾಕಂದರೆ ನಿರಾಶೆಗೊಳ್ಬಾರ್ದು. ಯಾಕಂದರೆ ಯಾವುದೇ ಕಾರಣಕ್ಕೂ ಸ್ನೇಹಿತರೆ, ಯಾವುದೇ ವಿಷಯದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ನಿರಾಶೆಯನ್ನಗೊಳ್ಬಾರ್ದು. ಏಪ್ರಿಲ್ 2026 ವೃಶ್ಚಿಕ ರಾಶಿಯವರ ಮಾನಸಿಕ ಸ್ಥೈರ್ಯವನ್ನು ಆಳವಾಗಿ ಪರೀಕ್ಷಿಸುವಂತಹ ತಿಂಗಳಾಗಿದ್ದು, ಅದೇ ಸಮಯದಲ್ಲಿ ಅವರಿಗೆ ಅದ್ಭುತವಾದಂತಹ ವಿಜಯಗಳನ್ನು ಸಹ ನೀಡುತ್ತದೆ. ಹೊಸ ಶೈಕ್ಷಣಿಕ ವರ್ಷದ ಅಂದರೆ ಆರಂಭದಿಂದ ಏಪ್ರಿಲ್ 25ರಂದು ಸ್ನೇಹಿತರೆ, ನಿಮ್ಮ ಲಗ್ನಾಧಿಪತಿಯಾದಂತಹ ಮಂಗಳನು ನಿಮ್ಮ 5ನೇ ಮನೆಯಾದ ಮೀನ ರಾಶಿಯನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಅವನು ಶನಿಯೊಂದಿಗೆ ಸೇರುತ್ತಾನೆ. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ನೀಚ ಬುಧನು ಸಹ ಈ ಜೋಡಣೆಗೆ ಸೇರುತ್ತಾರೆ. 5ನೇ ಮನೆಯಲ್ಲಿನ ಈ ಗ್ರಹಗಳ ಯುದ್ಧವು ನಿಮ್ಮನ್ನು ಮಾನಸಿಕ ಗೊಂದಲದಿಂದ ಕಾಡುತ್ತದೆ. ವಿಶೇಷವಾಗಿ ನಿಮ್ಮ ಮಕ್ಕಳ ಭವಿಷ್ಯ, ಅವರ ಆರೋಗ್ಯ ಮತ್ತು ಆಧಾರರಹಿತ ಭಯಗಳ ಬಗ್ಗೆ ವಿಪರೀತ ಆತಂಕವನ್ನು ಉಂಟು ಮಾಡುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ಮೊದಲೇ ಹೇಳಿರುವ ಹಾಗೆ ನಿರಾಸೆಗೊಳ್ಳೋದು ಬೇಡ. ಏಪ್ರಿಲ್ 24ರ ನಂತರ ನಿಮ್ಮ 10ನೇ ಮನೆಯ ಕರ್ಮಾಧಿಪತಿಯಾದಂತಹ ಸೂರ್ಯ ನಿಮ್ಮ 6ನೇ ಮನೆಯಲ್ಲಿ ಮೇಷರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುತ್ತಾನೆ. ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಒಂದು ಬೃಹತ್ ತಿರುವನ್ನು ಸೂಚಿಸುತ್ತದೆ. ಕಚೇರಿಯಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಇದಲ್ಲದೆ ಏಪ್ರಿಲ್ 29ರಂದು ನಿಮ್ಮ 7ನೇ ಅಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಯಾದ ಋಷಭವನ್ನು ಅಂದರೆ 7ನೇ ಮನೆಯನ್ನು ಪ್ರವೇಶಿಸುತ್ತಾನೆ. ಇದು ನಿಮ್ಮ ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಗಗನಕ್ಕೇರಿಸುತ್ತದೆ ಮತ್ತು ನಿಮ್ಮ ವೈವಾಹಿಕ ಜೀವನಕ್ಕೆ ಮತ್ತೆ ವಸಂತದ ಅರಳುವಿಕೆಯನ್ನು ತರುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಭವಿಷ್ಯ ಈ ರೀತಿ ಇರಲಿದೆ. ಇನ್ನು ಗ್ರಹಗಳ ಸಂಚಾರ ಹೇಗಿರಲಿದೆ? ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ನ ದ್ವಿತೀಯಾರ್ಧದಲ್ಲಿ ಪ್ರಮುಖ ಗ್ರಹಗಳ ಸಂಚಾರ ಈ ರೀತಿ ಇರಲಿದೆ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಶುಕ್ರ 7 ಮತ್ತು 12ನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರ 7ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಮಾಲವ್ಯ ಯೋಗ, ವೈವಾಹಿಕ ಆನಂದ, ವ್ಯಾಪಾರ ವಿಸ್ತರಣೆ, ವಿದೇಶಿ ಪ್ರಯಾಣ ಅಂತಲೇ ಹೇಳಬಹುದು. ಇನ್ನು ಸೂರ್ಯ 10ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯ 6ನೇ ಮನೆಯಲ್ಲಿ ಉಚ್ಚಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಅಮೋಘ ವೃತ್ತಿ ಯಶಸ್ಸು, ಶತ್ರುಗಳ ನಾಶ, ಅನುಕೂಲಕರ ಸರ್ಕಾರಿ ವ್ಯವಹಾರಗಳು ಹೆಚ್ಚಾಗಲಿದೆ. ಇನ್ನು ಬುಧ 8 ಮತ್ತು 11ನೇ ಮನೆಯ ಅಧಿಪತಿಯಾಗಿರುವ ಬುಧ 5ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಹೂಡಿಕೆಯ ನಷ್ಟಗಳು, ಸ್ನೇಹಿತರೊಂದಿಗೆ ತಪ್ಪು ಗ್ರಹಿಕೆಗಳು, ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಉಂಟಾಗಲಿದೆ ಸ್ನೇಹಿತರೆ. ಇನ್ನು ಶನಿ 3 ಮತ್ತು 4ನೇ ಮನೆಯ ಅಧಿಪತಿಯಾಗಿರುವ ಶನಿ 5ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ನಿರಾಶಾವಾದಿ ಆಲೋಚನೆಗಳು ಅಂದರೆ ನೆಗೆಟಿವ್ ಥಾಟ್ಸ್ ಬರಬಹುದು. ಪ್ರೇಮ ವ್ಯವಹಾರಗಳಲ್ಲಿ ವಿಳಂಬ, ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿ ವಹಿಸಲಿದ್ದೀರಿ. ಅದೇ ರೀತಿ ಮಂಗಳ 1 ಮತ್ತು 6ನೇ ಮನೆಯ ಅಧಿಪತಿ ಅಂದರೆ ನಿಮ್ಮ ಲಗ್ನಾಧಿಪತಿ ಸ್ನೇಹಿತರೆ ಮಂಗಳ. ಮಾನಸಿಕ ಆತಂಕ, ಕೋಪ, ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಹೊಟ್ಟೆ ಸಂಬಂಧಿತ ತೊಂದರೆಗಳು, ಆರೋಗ್ಯದಲ್ಲಿ ಸಮಸ್ಯೆಗಳು ಹೆಚ್ಚಾಗಲಿವೆ.
5ನೇ ಮನೆಯಲ್ಲಿ ಮಂಗಳ ಸಂಚಾರವನ್ನು ಮೀನದಲ್ಲಿ ಮಾಡ್ತಾ ಇದೆ ಸ್ನೇಹಿತರೆ. ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ವೃಶ್ಚಿಕ ರಾಶಿಯವರು ನೋಡಲಿದ್ದೀರಿ ಅಂತ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಾಯಿತು. ಇನ್ನು ಒಂದೊಂದಾಗಿ ನಿಮಗೆ ತಿಳಿಸೋದಾದರೆ ಉದ್ಯೋಗ, ವೃತ್ತಿ, ವ್ಯಾಪಾರ, ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ. ಏಪ್ರಿಲ್ ತಿಂಗಳ ಉದ್ಯೋಗಸ್ಥ ವೃತ್ತಿಪರರಿಗೆ ಅದ್ಭುತ ಅವಕಾಶಗಳನ್ನು ತರುತ್ತದೆ. ಏಪ್ರಿಲ್ 24ರಂದು ನಿಮ್ಮ 10ನೇ ಮನೆ ಅಧಿಪತಿಯಾದಂತಹ ವೃತ್ತಿಕಾರಕ ಸೂರ್ಯ ನಿಮ್ಮ 6ನೇ ಮನೆಯಲ್ಲಿ ರೋಗ, ಶತ್ರುಗಳ ಸೇವೆಯ ಮನೆ ಅಂತಲೇ ಹೇಳಬಹುದು ಉಚ್ಚ ಸ್ಥಿತಿಯನ್ನು ತಲುಪುತ್ತಾನೆ. ಜ್ಯೋತಿಷ್ಯದ ತತ್ವಗಳ ಪ್ರಕಾರ ಸ್ನೇಹಿತರೆ, ಪಾಪದ ಗ್ರಹವು ಪಾಪದ ಸ್ಥಾನದಲ್ಲಿ ಉಚ್ಚನಾಗುವುದು ಅಂದರೆ 6ನೇ ಮನೆಯಲ್ಲಿ ಉಚ್ಚನಾಗುವುದು ಅಸಾಧಾರಣವಾದ ಶತ್ರುಜಯವನ್ನು ಶತ್ರುಗಳ ಮೇಲೆ ಸಂಪೂರ್ಣ ವಿಜಯ ನೀಡುತ್ತದೆ. ಹಿಂದೆ ಅಸ್ತಿತ್ವದಲ್ಲಿದ್ದಂತಹ ಯಾವುದೇ ಆಫೀಸ್ ಪಾಲಿಟಿಕ್ಸ್ ಅಥವಾ ಪಿತೂರಿಗಳು ಸಂಪೂರ್ಣವಾಗಿ ಚೂರು ಚೂರಾಗುತ್ತವೆ ಅಂತಲೇ ಹೇಳಬಹುದು. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯಿಂದ ಮಂತ್ರಮುಗ್ಧರಾಗುತ್ತಾರೆ ಮತ್ತು ನಿಮಗೆ ಬಡ್ತಿ ಅಂದರೆ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟನ್ನು ಪ್ರಕಟಿಸುತ್ತಾರೆ. ಸರ್ಕಾರಿ ನೌಕರರು ಅಥವಾ ರಕ್ಷಣೆ, ಪೊಲೀಸ್ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಅಂದರೆ ಮೆಡಿಕಲ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಅಸಾಧಾರಣ ಅಧಿಕಾರವನ್ನು ಪಡೆಯುತ್ತಾರೆ. ಅದ್ಯಾಗೋ 5ನೇ ಮನೆಯಿಂದ ಮಂಗಳನ ದೃಷ್ಟಿಯಿಂದಾಗಿ ನಿಮ್ಮ ಆಲೋಚನೆಗಳು ಬಹಳ ವೇಗವಾಗಿ ಚಲಿಸುತ್ತವೆ. ಅವುಗಳನ್ನು ಕಾರ್ಯಗತಗೊಳಿಸುವಾಗ ನಿಮ್ಮ ಸಹೋದ್ಯೋಗಿಗಳನ್ನು ಸ್ನೇಹಿತರೆ ನಿಮ್ಮೊಂದಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವುದು ಬಹಳ ಅಂದರೆ ಬಹಳ ಮುಖ್ಯ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಉದ್ಯೋಗ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಅಂದರೆ ನಿಮ್ಮ ಕೆರಿಯರಲ್ಲಿ ವೃಶ್ಚಿಕ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ. ತಿಂಗಳ ದ್ವಿತೀಯಾರ್ಧದಲ್ಲಿ ವ್ಯಾಪಾರ ಮಾಲೀಕರು ದೊಡ್ಡ ಹೂಡಿಕೆಗಳನ್ನು ಮಾಡಬಹುದು ಸ್ನೇಹಿತರೆ. ಇದನ್ನು ತಪ್ಪಿಸಲು ಬಲವಾಗಿ ಸಲಹೆ ನೀಡಲಾಗುತ್ತದೆ ಅಂತಲೇ ಹೇಳಬಹುದು. ನೀವು ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ದ್ವಿತೀಯಾರ್ಧದಲ್ಲಿ ಬೇಡ, ಏಕೆಂದರೆ ಮೇ ತಿಂಗಳಲ್ಲಿ ಹೂಡಿಕೆಯನ್ನು ಮಾಡಿ ಲಾಭವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ. 11ನೇ ಲಾಭಾಧಿಪತಿ ಬುಧನು ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಪಾಪ ಮತ್ತು ಗ್ರಹಗಳು ಅಂತಲೇ ಹೇಳಬಹುದು. ಪಾಪದ ಗ್ರಹಗಳು 5ನೇ ಮನೆಯಲ್ಲಿ ನೆಲೆಸಿರುವುದರಿಂದ ನಿಮ್ಮ ಲೆಕ್ಕಾಚಾರಗಳು ಸ್ನೇಹಿತರೆ ತಪ್ಪಾಗಬಹುದು. ನೀವು ಷೇರು ಮಾರುಕಟ್ಟೆ ಅಂದರೆ ಸ್ಟಾಕ್ ಮಾರ್ಕೆಟ್ ಅಥವಾ ಊಹಾಪೋಹದ ಚಟುವಟಿಕೆಗಳಿಂದ ಕಟ್ಟುನಿಟ್ಟಾಗಿ ದೂರವಿರಬೇಕಾಗುತ್ತದೆ. ಏಪ್ರಿಲ್ 29ರಂದು ನಿಮ್ಮ 7ನೇ ಅಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಯಾದ ಋಷಭವನ್ನು ಅಂದರೆ 7ನೇ ಮನೆಯನ್ನು ಪ್ರವೇಶಿಸುವುದು ನಿಮ್ಮ ವ್ಯಾಪಾರಕ್ಕೆ ಬೃಹತ್ ವರದಾನವಾಗಲಿದೆ. ಈ ನಿಯೋಜನೆಯು ಮಲ್ಲವಿ ಯೋಗವನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮ ಉದ್ಯಮದಲ್ಲಿ ಅಸಾಧಾರಣ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಹೊಸ ಪಾಲುದಾರಿಕೆಗಳು ಹೆಚ್ಚು ಲಾಭದಾಯಕವೆಂದು ಸಾಬೀತುಪಡಿಸುತ್ತವೆ. ಇದು ಸೌಂದರ್ಯ, ಫ್ಯಾಷನ್, ಹೋಟೆಲ್ ಮತ್ತು ಐಷಾರಾಮಿ ವಲಯಗಳಲ್ಲಿನ ಉದ್ಯಮಿಗಳಿಗೆ ಅಸಾಧಾರಣ ಲಾಭವನ್ನು ಗಳಿಸುವಂತಹ ಅವಧಿಯಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡುವುದಕ್ಕೆ ಮುಂದಿನ ತಿಂಗಳು ಸ್ನೇಹಿತರೆ ಬೆಟರ್ ಇದೆ, ಮೇ ತಿಂಗಳಲ್ಲಿ. ಸೊ ಆವಾಗ ಹೂಡಿಕೆಯನ್ನು ಮಾಡಿ ಲಾಭ ನೋಡಲಿದ್ದೀರಿ. ಇನ್ನು ಹಣಕಾಸು, ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಆರ್ಥಿಕ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ 2ನೇ ಧನಾಧಿಪತಿಯಾದಂತಹ ಗುರು 8ನೇ ಮನೆಯಲ್ಲಿ ಸ್ಥಾನ ಪಡೆದಿರುವುದರಿಂದ ಬರಬೇಕಾದಂತಹ ಹಣವು ಸ್ನೇಹಿತರೆ ಇನ್ಫ್ಲೋ ವಿಳಂಬವಾಗಬಹುದು ಅಥವಾ ನೀವು ಅನಿರೀಕ್ಷಿತ ಖರ್ಚುಗಳನ್ನು ಎದುರಿಸಬಹುದು. 5ನೇ ಮನೆಯಲ್ಲಿ ಮಂಗಳ, ಶನಿ, ಬುಧ ಸಂಯೋಗದಿಂದಾಗಿ ಸ್ನೇಹಿತರಿಗೆ ಅಂದರೆ ಫ್ರೆಂಡ್ಸ್ಗೆ ನೀಡಿದ ಸಾಲದ ಹಣವನ್ನು ವಸೂಲಿ ಮಾಡುವುದು ತುಂಬ ಕಷ್ಟಕರವಾಗುತ್ತದೆ. ಅದೇಗೋ ಏಪ್ರಿಲ್ 24ರ ನಂತರ 6ನೇ ಮನೆಯಲ್ಲಿರುವಂತಹ ಉಚ್ಚ ಸೂರ್ಯನಿಗೆ ಧನ್ಯವಾದಗಳನ್ನು ಹೇಳಿ. ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಬೇಕಾದ ಹಣವನ್ನು ನಿಮ್ಮ ಉದ್ಯೋಗದ ಮೂಲಕ ವ್ಯವಸ್ಥೆಗೊಳಿಸಲಾಗುತ್ತದೆ. ಬ್ಯಾಂಕ್ಗಳಿಂದ ನೀವು ನಿರೀಕ್ಷಿಸುತ್ತಿದ್ದಂತಹ ಸಾಲಗಳು ಮಂಜೂರಾಗುತ್ತವೆ. ಏಪ್ರಿಲ್ 29ರ ನಂತರ ಶುಕ್ರನ ಬಲವು ನಿಮ್ಮ ಆರ್ಥಿಕ ಒತ್ತಡವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಲಿದ್ದೀರಿ. ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ, ಯಾಕಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗ್ಬೋದು, ಹಠಾತ್ ಆರ್ಥಿಕ ಸಮಸ್ಯೆ ಬರಬಹುದು.
ಸೊ ಹಾಗಾಗಿ ಒಂದಷ್ಟರ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಉಳಿತಾಯವನ್ನು ಮಾಡಿಕೊಳ್ಳುವುದು ಬಹಳ ಅಂದರೆ ಬಹಳ ಮುಖ್ಯ. ಇನ್ನು ಮುಂದಿನದಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ ಲಗ್ನಾಧಿಪತಿ ಮಂಗಳನು ಜಲತತ್ವದ ರಾಶಿಯಾದ ಮೀನದಲ್ಲಿ ಅಂದರೆ 5ನೇ ಮನೆಯಲ್ಲಿ ಶನಿಯೊಂದಿಗೆ ಸೇರಲಿದ್ದಾರೆ. ಈ ಸಂಯೋಜನೆಯು ನಿಮಗೆ ಜೀರ್ಣಕಾರಿ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ತೊಂದರೆಗಳು ಅಥವಾ ಹೊಟ್ಟೆ ನೋವುಗಳಿಂದ ಸ್ನೇಹಿತರೆ ತೊಂದರೆ ನೀಡುತ್ತದೆ. ಮಾನಸಿಕ ಶಾಂತಿಯ ಕೊರತೆ ಇರುತ್ತದೆ ಮತ್ತು ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ನೀವು ಹಠಾತ್ ಕೋಪ ಮತ್ತು ಕಿರಿಕಿರಿಯನ್ನು ಅನುಭವಿಸಬಹುದು. ಏಪ್ರಿಲ್ 24ರಂದು ಸೂರ್ಯನು ಉಚ್ಚ ಸ್ಥಿತಿಯು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾಟಕೀಯವಾಗಿ ಹೆಚ್ಚಿಸುತ್ತದೆ. ದೀರ್ಘಕಾಲದ ಕಾಯಿಲೆಗಳಿಂದ ಪರಿಹಾರವನ್ನು ನೀಡುತ್ತದೆ. ಅತಿಯಾಗೋ ಸೂರ್ಯನ ತೀವ್ರವಾದ ಶಾಖವು ನಿಮ್ಮ ದೇಹದಲ್ಲಿ ಉಷ್ಣಾಂಶವನ್ನು ಅಂದರೆ ಪಿತ್ತವನ್ನು ಹೆಚ್ಚಿಸುತ್ತದೆ. ಸಾಕಷ್ಟು ನೀರು ಕುಡಿಯುವುದು ಸ್ನೇಹಿತರೆ ಮತ್ತು ತಂಪಾಗಿಸುವ ಹೈಡ್ರೇಟಿಂಗ್ ಆಹಾರಗಳನ್ನು ಸೇವಿಸುವುದು ಅತ್ಯಂತ ಅವಶ್ಯಕವಾಗಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಹೆಲ್ತಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ತಿನ್ನುವ ಆಹಾರದ ಪದ್ಧತಿ ಬಗ್ಗೆ ಸ್ನೇಹಿತರೆ ಸರಿಪಡಿಸ್ಕೊಳ್ಳಿ. ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲೂ ಕೂಡ ಉತ್ತಮವಾಗಿರಲಿದೆ. ಇನ್ನು ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ, ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ, ಕೌಟುಂಬಿಕ ಜೀವನದಲ್ಲಿ ಅಂದರೆ ಫ್ಯಾಮಿಲಿ ಲೈಫಲ್ಲಿ ನಿಮ್ಮ ಪ್ರಾಥಮಿಕ ಆಲೋಚನೆಗಳು ನಿಮ್ಮ ಮಕ್ಕಳ ಸುತ್ತುವಂತಹ ತಿಂಗಳು ಇದಾಗಿದೆ ಅಂತಲೇ ಹೇಳಬಹುದು. ನಿಮ್ಮ 5ನೇ ಮನೆಯ ಅಂದರೆ ಮಕ್ಕಳ ಮನೆ ಮೇಲೆ ಪಾಪದ ಗ್ರಹಗಳ ಶನಿ, ಮಂಗಳ ಮತ್ತು ರಾಹುವಿನ ದೃಷ್ಟಿ ಭಾರಿ ಪ್ರಭಾವದಿಂದಾಗಿ ನಿಮ್ಮ ಮಕ್ಕಳ ಶಿಕ್ಷಣ, ಆರೋಗ್ಯ ಅಥವಾ ಅವರ ಹಠಮಾರಿ ವರ್ತನೆ ಸ್ನೇಹಿತರೆ ನಿಮಗೆ ತೀವ್ರ ಆತಂಕವನ್ನು ಉಂಟು ಮಾಡುತ್ತದೆ. ನೀವು ಅವರನ್ನು ಅತ್ಯಂತ ತಾಳ್ಮೆಯಿಂದ ನಿಭಾಯಿಸಬೇಕು. ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಏಪ್ರಿಲ್ 19ರವರೆಗೂ ಕೂಡ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಾದ ವಿವಾದಗಳು ಇದ್ದು, ಮುಂದಿನ ದಿನಗಳಲ್ಲಿ ಅದು ಕಂಟಿನ್ಯೂ ಆಗಬಾರ್ದು ಅಂತಂದರೆ ಆದಷ್ಟು ಎಲ್ಲನೂ ಕೂಡ ಬಗೆಹರಿಸ್ಕೊಂಡು ಹೋಗಬೇಕಾಗುತ್ತದೆ. ಇನ್ನು ಏಪ್ರಿಲ್ 29ರಂದು 7ನೇ ಅಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಯನ್ನು ಪ್ರವೇಶಿಸುವುದು ಅದ್ಭುತ ಸುದ್ದಿಯಾಗಿದೆ. ಗಂಡ ಮತ್ತು ಹೆಂಡತಿಯ ನಡುವೆ ಪ್ರೀತಿ ಮತ್ತು ವಾತ್ಸಲ್ಯವು ಅಂದರೆ ಲವ್ ಸ್ನೇಹಿತರೆ ಹೆಚ್ಚಾಗುತ್ತದೆ, 10 ಪಟ್ಟು ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು. ನೀವಿಬ್ಬರು ಒಟ್ಟಿಗೆ ಐಷಾರಾಮಿ ರಜೆಗಳಿಗೆ ಅಥವಾ ಶಾಪಿಂಗ್ ಪ್ರವಾಸಗಳಿಗೆ ಹೋಗ್ಬೋದು. ಅವಿವಾಹಿತರಿಗೆ ಅತ್ಯುತ್ತಮ ವಿವಾಹ ಸಂಬಂಧಗಳು ಅಂದರೆ ಸ್ನೇಹಿತರೆ ತುಂಬ ದಿನದಿಂದ ಕೇಳ್ತಾನೆ ಇದ್ರಿ, ವೃಶ್ಚಿಕ ರಾಶಿಯವರಿಗೆ ಮದುವೆ ಯೋಗ ಇದೆಯಾ ತಿಳಿಸ್ಕೊಡಿ, ಕಂಕಣ ಬಗ್ಗೆ ಇದೆಯಲ್ಲ. ಹೌದು, ಕಂಕಣ ಬಗ್ಗೆ ಇದೆ ಸ್ನೇಹಿತರೆ. ಅವಿವಾಹಿತರಿಗೆ ಅತ್ಯುತ್ತಮ ವಿವಾಹ ಸಂಬಂಧಗಳು ಕೂಡಿ ಬಂದಿದೆ ಅಂತಲೇ ಹೇಳಬಹುದು, ಅಂತಿಮಗೊಳ್ಳಬಹುದು. ಇನ್ನು ಯಾರಿಗೆ ಮಕ್ಕಳಾಗಿಲ್ಲ ಅಂಥವರಿಗೂ ಕೂಡ ಸಂತಾನ ಬಗ್ಗೆ ಕೂಡ ಇದೆ. ಈ 2 ಶುಭ ವಾರ್ತೆಯನ್ನು ಮನೆಯಲ್ಲಿ ಕೇಳಲಿದ್ದೀರಿ. ಮನೆಯಲ್ಲಿ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಸ್ನೇಹಿತರೆ ಮತ್ತೆ ಪ್ರಾರಂಭಗೊಳ್ಳಲಿದೆ, ಮತ್ತೆ ಶುರುವಾಗಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸ್ನೇಹಿತರೆ ವಾದ ವಿವಾದಗಳನ್ನು ಬಿಟ್ಟು, ಮನಸ್ತಾಪಗಳನ್ನೆಲ್ಲ ಬಿಟ್ಟು ಆದಷ್ಟು ಬಗೆಹರಿಸಿಕೊಂಡು ಸ್ನೇಹಿತರೆ ಹೊಂದಾಣಿಕೆಯಿಂದ ಹೋಗುವುದು ಬಹಳ ಅಂದರೆ ಬಹಳ ಮುಖ್ಯ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಕಷ್ಟಕರವಾದ ಅವಧಿಯಾಗಿದೆ ಅಂತಲೇ ಹೇಳಬಹುದು. ಯಾಕಂದರೆ ಶಿಕ್ಷಣದ 5ನೇ ಮನೆಯು ತೀವ್ರವಾದಂತಹ ಪಾಪದ ಗ್ರಹಗಳಿಂದ ಆವೃತವಾಗಿದೆ ಮತ್ತು ನಿಮ್ಮ ಶಿಕ್ಷಣದ ಕಾರಕನಾದಂತಹ ಬುಧನು ನೀಚನಾಗಿದ್ದಾನೆ. ಅಧ್ಯಯನದಲ್ಲಿ ಏಕಾಗ್ರತೆ ಸಂಪೂರ್ಣವಾಗಿ ಇರುವುದಿಲ್ಲ. ಅದುವೇ 1ರಿಂದ 10ನೇ ತರಗತಿ ಮಕ್ಕಳಿಗೆ ಸ್ನೇಹಿತರೆ ಇದು ಸಾಕಷ್ಟು ಏಕಾಗ್ರತೆ ಆಸಕ್ತಿ ಇರುವುದಿಲ್ಲ ಅಂತಲೇ ಹೇಳ್ಬೋದು ಸಾಮಾನ್ಯ ವಿದ್ಯಾರ್ಥಿಗಳಿಗೆ, ಮತ್ತು ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗುವಂತಹ ಅಪಾಯವಿದೆ. ಪೇರೆಂಟ್ಸ್ಗಳು ಸ್ನೇಹಿತರೆ ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಅದಿಯಾಗೋ ಏಪ್ರಿಲ್ 24ರ ನಂತರ 6ನೇ ಮನೆಯಲ್ಲಿರುವ ಸೂರ್ಯನ ಪ್ರಬಲ ಶಕ್ತಿಯಿಂದಾಗಿ ವೈದ್ಯಕೀಯ, NEET, ಎಂಜಿನಿಯರಿಂಗ್, CET ಅಥವಾ ಸರ್ಕಾರಿ ವಲಯಗಳಲ್ಲಿ UPSC, KPSC ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿಯನ್ನು ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನಗಳನ್ನು ಮೀರಿದ ಅದ್ಭುತ ರ್ಯಾಂಕ್ ಅಂದರೆ ಉನ್ನತ ಅಂಕಗಳನ್ನು ಸ್ನೇಹಿತರೆ ಮತ್ತು ವಿಜಯಗಳನ್ನು ಸಾಧಿಸುತ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವಿದ್ಯಾರ್ಥಿಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಿ, ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ.
ಕೆಟ್ಟ ಅಭ್ಯಾಸದಿಂದ ದೂರ ಬನ್ನಿ ಸ್ನೇಹಿತರೆ. ಸ್ನೇಹಿತರು ಬೇಕು, ಸ್ನೇಹಿತರ ಬಳಗ ಜಾಸ್ತಿ ಬೇಕು, ಅವರೊಂದಿಗೆ ಮೋಜು ಮಸ್ತಿ ಅತಿಯಾಗಿ ಬೇಡ ಸ್ನೇಹಿತರೆ. ಆಟನೂ ಬೇಕು ಪಾಠನೂ ಬೇಕು ಅನ್ನೋ ಥರ ಇರಬೇಕಾಗುತ್ತದೆ. ಯಾಕಂದರೆ ಇಂದಿನ ದಿನ ಸ್ನೇಹಿತರೆ ನಾವು ಅಧ್ಯಯನದ ಕಡೆ ಗಮನ ಕೊಟ್ಟು ಉನ್ನತ ಫಲಿತಾಂಶವನ್ನು ಗಳಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲವನ್ನು ನೀವೇ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ, ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅಂತ. ಸೊ ಹಾಗಾಗಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಏನಾದರೂ ತೊಂದರೆಗಳಿದ್ರೂ ಕೂಡ ನಿವಾರಣೆಯಾಗಲಿದೆ. ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಲಿದೆ, ಏಕಾಗ್ರತೆ ಹೆಚ್ಚಾಗಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಿ. ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ವೃಶ್ಚಿಕ ರಾಶಿಯವರು ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ನಿಮ್ಮ 5ನೇ ಮನೆಯಲ್ಲಿನ ಮಂಗಳ, ಶನಿ ಮತ್ತು ಬುಧ ದೋಷಗಳನ್ನು ಹೋಗಲಾಡಿಸಲು ಮತ್ತು ಉಚ್ಚ ಸೂರ್ಯ ಹಾಗೂ ಶುಕ್ರನ ಆಶೀರ್ವಾದವನ್ನು ಆಹ್ವಾನಿಸಲು ಈ ಪರಿಹಾರಗಳನ್ನು ಅಭ್ಯಾಸ ಮಾಡಿ ವೃಶ್ಚಿಕ ರಾಶಿಯವರು ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವಿದ್ಯಾರ್ಥಿಗಳ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ಇನ್ನು ಮನೆಯಲ್ಲಿ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಎಲ್ಲವೂ ಕೂಡ ಸ್ನೇಹಿತರೆ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ರಿಸಲ್ಟನ್ನು ಪಡೆದುಕೊಳ್ಳಲಿದ್ದೀರಿ. ಹಾಗಿದ್ರೆ ಏನೆಲ್ಲ ಮಾಡಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ. ನಿಮ್ಮ ಲಗ್ನದಲ್ಲಿ ಮಂಗಳ ಅಂದರೆ ಪೂಜಾ ಸ್ಥಿರಗೊಳಿಸಲು ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಅಡೆತಡೆಗಳನ್ನು ತೆಗೆದುಹಾಕಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಿ. ಖಂಡಿತವಾಗಿಯೂ ಸಮಸ್ಯೆಗಳು ನಿವಾರಣೆಯಾಗಲಿದೆ. ನಿಮ್ಮ ಮಕ್ಕಳು ಅಧ್ಯಯನದ ಕಡೆ ಗಮನ ಕೊಡ್ತಾ ಇಲ್ಲ ಅಂತಂದ್ರೂ ಕೂಡ ಮಾಡ್ಬೋದು. ಸುಬ್ರಹ್ಮಣ್ಯ ಅಷ್ಟಕವನ್ನು ನಮ್ಮ ಮಕ್ಕಳು ಹೇಳ್ತಾ ಇಲ್ಲ, ನಮ್ಗೆ ಕೂಡ ಹೇಳೋದಕ್ಕೆ ಬರೋದಿಲ್ಲ ಅನ್ನೋರು ಸ್ನೇಹಿತರೆ ಕೇಳಿಸ್ಕೊಳ್ಳಿ, ಒಳಿತಾಗಲಿದೆ. ಇನ್ನು ದಕ್ಷಿಣಾಮೂರ್ತಿ ಸ್ತೋತ್ರ. 8ನೇ ಮನೆಯಲ್ಲಿರುವ ಗುರು ಮತ್ತು ನೀಚ ಬುಧನಿಂದ ಉಂಟಾಗುವ ಶೈಕ್ಷಣಿಕ ಮತ್ತು ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಲು ಗುರುವಾರದಂದು ದತ್ತಾತ್ರೇಯ ಅಥವಾ ದಕ್ಷಿಣಾಮೂರ್ತಿಯನ್ನು ಪೂಜಿಸಿ ಸ್ನೇಹಿತರೆ, ಖಂಡಿತವಾಗಿಯೂ ಫಲ ಸಿಗಲಿದೆ. ಇನ್ನು ದಾನ ಧರ್ಮದ ಬಗ್ಗೆ ಹೇಳೋದಾದರೆ, ಮಾನಸಿಕ ಒತ್ತಡವನ್ನು ಮೆಂಟಲ್ ಸ್ಟ್ರೆಸ್ನ ಸ್ನೇಹಿತರೆ ಕಡಿಮೆ ಮಾಡಲು ಶನಿವಾರದಂದು ದೃಷ್ಟಿಹೀನರಿಗೆ ಅಥವಾ ಕಣ್ಣಿಲ್ಲದವರಿಗೆ ಅಥವಾ ವೃದ್ಧರಿಗೆ ಆಹಾರವನ್ನು ದಾನ ಮಾಡಿ. ಇದು ಬಹಳ ಶ್ರೇಷ್ಠ. ಇದು 5ನೇ ಮನೆಯ ಶನಿ ದೋಷವನ್ನು ತಟಸ್ಥಗೊಳಿಸುತ್ತದೆ. ಇದರ ಜೊತೆಗೆ ಸ್ನೇಹಿತರೆ ಈ ವ್ಯವಹಾರದಲ್ಲಿ ನಿಮ್ಮ ಹಣಕಾಸಿನಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದೆ, ಕೈಯಲ್ಲಿ ಕಾಸು ನಿಲ್ತಾ ಇಲ್ಲ ಅನ್ನೋರು ಸ್ನೇಹಿತರೆ ಪ್ರತಿ ಭಾನುವಾರ ಅಥವಾ ಭಾನುವಾರದಂದು ಸೂರ್ಯದೇವರಿಗೆ ನೀರಿನಲ್ಲಿ ಕುಂಕುಮ ಮತ್ತು ಬೆಲ್ಲವನ್ನು ಸೇರಿಸಿ ಬೆರೆಸಿ ಸ್ನೇಹಿತರೆ ಅಗ್ರ್ಯವನ್ನು ನೀಡಿ ನೀರನ್ನು ಅರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡುವುದು, ಬಟ್ಟೆ ದಾನ, ಅನ್ನದಾನ ಈ 3 ದಾನ ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಜೀವನದಲ್ಲಿರುವಂತಹ ತೊಂದರೆಗಳು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೇ ಈ ಪರಿಹಾರಗಳನ್ನು ವೃಶ್ಚಿಕ ರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ನಮಃ ಶಿವಾಯ, ಓಂ ನಮಃ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿ ದೇವರ ಅನುಗ್ರಹದಿಂದ, ಶಿವನ ಅನುಗ್ರಹದಿಂದ, ಕೃಪೆಯಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಸ್ನೇಹಿತರೆ ಉನ್ನತ ಆರೋಗ್ಯವನ್ನು ಪಡೆದುಕೊಂಡು ಸುಖ ಸಮೃದ್ಧಿ ಹೆಚ್ಚಳವಾಗಲಿ ಅಂತ ಹೇಳ್ತಾ, ಜೊತೆಗೆ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ದರೂ ಕೂಡ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.